ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಯ ಸಮಸ್ಯೆ ಯಾವ ರೀತಿ ಇದೆ, ಟ್ರಾಫಿಕ್ನ ಕಿರಿಕಿರಿಗೆ ಸಾರ್ವಜನಿಕರು ಹೇಗೆ ನರಳ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸರ್ಕಾರದ ಅನೇಕ ಸಚಿವರನ್ನ ಮಾತಾಡಿಸಿದಾಗ ಅವರು ಸರ್ಕಾರವನ್ನ ಸಮರ್ಥಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆಯಲ್ಲಿ ಏನೇನೋ ಹೇಳ್ತಾ ಇದ್ದಾರೆ. ಏನು ಹೇಳಿದ್ದಾರೆ ಅವರು ಅದನ್ನು ಹೇಳ್ತೀವಿ ನಿಮಗೆ. ಬೆಂಗಳೂರಿನಿಂದ ಹೊರಗುಳಿಯೋದಕ್ಕೆ ಅನೇಕ ಕಂಪನಿಗಳು ನಿರ್ಧರಿಸಿದೆ. ಈ ವಿಚಾರವನ್ನು ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರ ಗಮನಕ್ಕೆ ತಂದು ಅವರ ರಿಯಾಕ್ಷನ್ ಅನ್ನು ಬಯಸಿದ್ವಿ ನಾವು. ಆಗ ಅವ್ರು ಹೇಳಿದಿಷ್ಟು, ಬೆಂಗಳೂರು ಮಾತ್ರ ಅಲ್ಲ, ಪುಣೆ, ಚೆನ್ನೈ, ದೆಹಲಿಯಲ್ಲೂ ಸಮಸ್ಯೆ ಇದೆ, ಜಪಾನ್, ಇಂಗ್ಲೆಂಡ್ನಲ್ಲೂ ಟ್ರಾಫಿಕ್ ಜಾಮ್ ಇದೆ. ಬೆಳೀತಾ ಇರುವ ನಗರಗಳಲ್ಲಿ ಇದು ಸಹಜವಾಗೇ ಇರುತ್ತೆ, ದಿಸ್ ಇಸ್ ವೆರಿ ನಾರ್ಮಲ್, ನೀವು ಅಡ್ಜಸ್ಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಇತ್ತವ್ರ ಮಾತು. ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ, ಅಭಿವೃದ್ಧಿ ಕೆಲಸಗಳಿಗೆ ಸಮಯ ಹಿಡಿಯುತ್ತೆ, ಸಮಯ ಬೇಕಾಗುತ್ತೆ ಅಂತ ಅವ್ರದ್ದು ಪ್ರತಿಕ್ರಿಯೆ. ರಾಜಧಾನಿ ಬೆಂಗಳೂರಿನ ಕೆಲವು ಸಮಸ್ಯೆ ಮತ್ತು ರಾಜ್ಯದಲ್ಲಿನ ಮೂಲಭೂತ ಸಮಸ್ಯೆಯ ಕಾರಣಕ್ಕಾಗಿ ಕೆಲವು ಉದ್ಯಮಗಳು ಬೇರೆ ರಾಜ್ಯಕ್ಕೆ ಹೋಗ್ತಾ ಇರೋ ನಮ್ಮ ಮಾತಿನ ಮಧ್ಯದಲ್ಲಿ ಯಾರೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ ಆರೋಪಕ್ಕೆ ಪಕ್ಕದ ರಾಜ್ಯದ ಸಚಿವರು ಕೂಡ ನಮ್ಮಲ್ಲಿಗೆ ಬನ್ನಿ ಅಂತ ಆಹ್ವಾನ ಕೊಟ್ಟ ಅಂತ ಘಟನೆ ಕೂಡ ನಡೆದಿದೆ. ಈ ವಿಚಾರ ಮಾತಾಡಲಿಕ್ಕೆ ಕೈಗಾರಿಕಾ ಸಚಿವರು ಕೂಡ ಆಗಿರ್ತಕ್ಕಂಥ ಎಂ ಬಿ ಪಾಟೀಲ್ ನಮ್ಮ ಜೊತೆಗಿದೆ. ಸರ್, ಮೊದಲನೇದಾಗಿ ಬ್ಲ್ಯಾಕ್ ಬಕ್ಗೆ ಸಂಬಂಧಪಟ್ಟಂತೆ ಅವರೇನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ರು ಅನ್ನುವಂಥದ್ದು, ಅದಕ್ಕೆ ಆಂಧ್ರದ ಸಚಿವರು ಕೂಡ ಆಹ್ವಾನ ಕೊಟ್ಟಿದ್ದಾರೆ, ಕರ್ನಾಟಕಕ್ಕಿಂತ ನಮ್ಮಲ್ಲಿ ತುಂಬ ಚೆನ್ನಾಗಿದೆ ವ್ಯವಸ್ಥೆ, ಮೂಲಸೌಕರ್ಯ ಇದೆ, ಬನ್ನಿ ಇಲ್ಲಿಗೆ ಅಂತ. ಒಂದೇದು ಇದು ಎರಡನೇ ಬಾರಿ. ಈ ಹಿಂದೆ ಒಮ್ಮೆ ದೇವನಹಳ್ಳಿಯ ಎಕ್ವಿಷನ್ ಬಗ್ಗೆ ನಾವು ಭೂಮಿ ಬಗ್ಗೆ ನಿರ್ಧಾರ ಕೈಗೊಂಡಾಗ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ಬರ್ರಿ ಅಂತ ಹೇಳಿದರು. ನಾನು ಅವತ್ತು ಕೂಡ ಹೇಳಿದೆ, ಅವ್ರಿಗೆ ನಾನು ಶುಭವನ್ನು ಹಾರೈಸಿದ್ದೆ. ಆದರೆ ನಾನು ಅದನ್ನು ಹೇಳಿದ್ದೆ, ಒಬ್ಬನೇ ಒಬ್ಬ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಇಂಡಸ್ಟ್ರಿ ಅಲ್ಲಿ ಆಂಧ್ರ ಪ್ರದೇಶಕ್ಕೆ ಹೋಗೋದಿಲ್ಲ ಅಂಥೇಳಿ. ನಾನು ಇವತ್ತು ಬೆಳಗ್ಗೆ ರೋಲ್ಸ್ ರಾಯ್ಸ್ನ ಬಿಗ್ಗೆಸ್ಟ್ ಗ್ಲೋಬಲ್ ಕ್ಯಾಪಬಿಲಿಟಿ ಸೆಂಟರ್ನ GCCನೇ ಉದ್ಘಾಟನೆ ಮಾಡಿ ಬಂದಿದ್ದೀನಿ. ಇದು ಏನು ಶೋಧಿಸ್ತದೆ, ನಮ್ಮಲ್ಲಿರುವಂಥ ಟ್ಯಾಲೆಂಟು, ನಮ್ಮಲ್ಲಿರುವಂಥ ಇಕೋಸಿಸ್ಟಮ್ ಏನಿದೆ, ಪರಿಸರ ಏನಿದೆ ಅದ್ರ ಮೇಲಿದೆ. ಸುಮ್ಮನೆ ಬನ್ನಿ ಅಂತ ಕರೆದು ಹೋಗ್ಬಿಡ್ತಾರೆ ಯಾರಾದರೂ. 99 ಪೈಸೆ ಕೊಟ್ಟರೆ ಯಾರು ಹೋಗ್ತಾಯಿಲ್ಲ. ಅದಕ್ಕೆ ಪದೇ ಪದೇ ಈ ರೀತಿ ಆಂಧ್ರದ ಇದು ಮಾತಾಡೋದು ಅದು ಸರಿ ಆಗೋದಿಲ್ಲ. ಮತ್ತು ಇವತ್ತು ಅದ್ರೇನು ಬ್ಲ್ಯಾಕ್ ಬಕ್ ಅಂತೇಳಿ ಕಂಪನಿ ಇದಲ್ಲ, ಅವರು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇದು ಮಾತಾಡೋದು. ನಮ್ಗೆ ಗೊತ್ತಿದೆ, ಬೆಂಗಳೂರು ಇದು ಗ್ಲೋಬಲ್ ಸಿಟಿ. 50% ಜನ ನಮ್ಮವರಿದ್ದಾರೆ, ರಾಜ್ಯದ ಜನರು. ಇನ್ನು 50% ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವ್ರು, ಉತ್ತರ ಪ್ರದೇಶ, ಗುಜರಾತ, ಎಲ್ಲ ಕಡೆಯಿಂದ ಆಂಧ್ರ ಪ್ರದೇಶದಿಂದ ನಡ್ಕೊಂಡು ಎಲ್ಲರೂ ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಮಕ್ಕಳು ಕೆಲಸ ಮಾಡ್ತಾರೆ ಪಾಪ. IT ಕಂಪ್ನಿಯಲ್ಲಿ ಗಂಡ ಹೆಂಡತಿ ಕೆಲಸ ಮಾಡ್ತಾರೆ, ಒಂದು ಅಪಾರ್ಟ್ಮೆಂಟ್ ತೊಗೊಂಡಿರ್ತಾರೆ, ಒಂದು ಕಾರ್ ತೊಗೋತಾರೆ. ಮುಂಬೈ ಮತ್ತು ಡೆಲ್ಲಿಗಿಂತ ಎರಡು ಕಂಬೈನ್ ಮಾಡಿದರೆ ಅಷ್ಟು ಕಾರ್ಸ್ ನಮ್ಮಲ್ಲಿ ಬೆಂಗಳೂರಲ್ಲಿದ್ದಾವೆ. ಅಲ್ಲಿ 50 ಲಕ್ಷ ಇದೆ, ಇಲ್ಲ 50 ಲಕ್ಷ ಇದೆ, ನಮ್ಮಲ್ಲಿ 1 ಕೋಟಿ ಇದ್ದಾವೆ ವೆಹಿಕಲ್ಸು. ಯಾಕಂದರೆ ಅದು ಬೈಯಿಂಗ್ ಪವರ್. ಇದೆಲ್ಲನೂ ಯಾಕಾಗಿದೆ ಅಂದರೆ, ಬೆಂಗಳೂರಿನಲ್ಲಿ ಇವತ್ತು ಇನೋವೇಷನ್ ಆಗಲಿ, ಟೆಕ್ನಾಲಜಿ ಆಗಲಿ, IT ಆಗಲಿ, ಏರೋಸ್ಪೇಸ್ ಆಗಲಿ ಎಲ್ಲರೂ ನಾವು ಮುಂದಿದ್ದೀವಿ. ಈ ಬ್ಲ್ಯಾಕ್ ಬಕ್ ಕಂಪನಿ ಏನು ಒಂಥರ ಡಿಸ್ಪ್ಲೇಜರ್ ವ್ಯಕ್ತಪಡಿಸಿದ್ದಾರೆ. ಔಟರ್ ರಿಂಗ್ ರೋಡ್ನಲ್ಲಿ ಭಾಳಷ್ಟು ನನಗೆ ಟ್ರಾಫಿಕ್ ಜಾಸ್ತಿ ಇದೆ ಅಂಥೇಳಿ. ಅದನ್ನು ನಮ್ಮ ಉಪಮುಖ್ಯಮಂತ್ರಿಗಳು ನಾನು ಈಗಾಗಲೇ ಹೇಳಿದ್ದೀನಿ. ಈಗ ಟನೆಲ್ ಕೆಲಸ ಮಾಡ್ತಾಯಿದ್ದಾರೆ, 40,000 ಕೋಟಿ ಖರ್ಚು ಮಾಡ್ತಾಯಿದ್ದೀವಿ. ಇವತ್ತು ಡಬಲ್ ಡೆಕ್ಕರ್ ಮೆಟ್ರೋ ಇವತ್ತು ದಿವಸ ನಡೀತಾ ಇದೆ. ಮೆಟ್ರೋಗೆ ಮೊನ್ನೆ ಸುಮಾರು 200 ಕಿಲೋಮೀಟರ್ಗಿಂತ ಜಾಸ್ತಿ ಡಬಲ್ ಡೆಕ್ಕರ್ ಮೆಟ್ರೋ ಅಲೋ ಮಾಡಿದ್ದೀವಿ, ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ದೀವಿ. ಖಂಡಿತ ಸರ್. ಇಷ್ಟೆಲ್ಲದ್ರ ಮಧ್ಯೆ ಬೆಂಗಳೂರು ಉದ್ಯಮಿಗಳು ಯಾಕೆ ಇದು ಮಾಡ್ತಾರೆ? ಒಂದು ಮೋಹನ್ ದಾಸ್ ಪೈ ಅವರು ಒಂದು ಕಡೆ ಬರ್ತಾರೆ, ಕಿರಣ್ ಮುಜುಮ್ದಾರ್ ಶಾ ಒಂದು ಕಡೆ ಬರ್ತಾರೆ. ಹೌದು, ಇಲ್ಲಿನ ವ್ಯವಸ್ಥೆ ಬಗ್ಗೆ, ಗುಂಡಿ ಬಗ್ಗೆ, ರಸ್ತೆ ಬಗ್ಗೆ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಪದೇ ಪದೇ ಮಾತಾಡ್ತಿದ್ದಾರೆ. ನೋಡಿ, ಇವರೆಲ್ಲರಿಗೂ ಒಂದು ಗೊತ್ತಾಗಬೇಕು. ಲಂಡನ್ಗೆ ಹೋಗ್ರಿ, 2 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ 2.5 ತಾಸು ಬೇಕಾಯ್ತು ನನಗೆ. ಎಷ್ಟು? 2 ಮೈಲಿಗೆ 2.5 ತಾಸು. ಸ್ಯಾನ್ ಫ್ರಾನ್ಸಿಸ್ಕೋದಾಗಿದೆ ಪ್ರಿಯಾಂಕ್ ಖರ್ಗೆ ಅವ್ರು, ನಮ್ಮ IT ಮಿನಿಸ್ಟ್ರು, ಕನ್ಸುಲ್ ಜನರಲ್ ಊಟಕ್ಕೆ ಕರೆದಿದ್ದಾರೆ ಡಿನ್ನರ್ಗೆ. ನನಗೂ ಅವ್ರಿಗೆ 2.5 ಗಂಟೆ ಆಯಿತು ಬರೋಕ್ಕೆ ಅವ್ರಿಗೆ. ನಾನು ಮೊದಲು ಹೋಗಿದ್ದೆ ನಾನು. ಇದು ಎಲ್ಲ ಸಿಟಿದಲ್ಲಿ, ಜಪಾನ್ನಲ್ಲಿ ಮೊನ್ನೆ ಒಂದು ದಿವಸ ನಮಗೂ ಅಲ್ಲಿ ಇವತ್ತು ಟ್ರಾಫಿಕ್ ಆಯಿತು. ಇದು ಬೆಳೀತು ನಗರಗಳೇನಿದ್ದಾವೆ, ಡೆವಲಪ್ಡ್ ಇದು ಆಗುವಂಥದ್ದು ನಡೀತದೆ. ಅದು ಸ್ವಾಭಾವಿಕವಾಗಿರೋದು. ಇದರ ಅರ್ಥ ನಾವು ಅದನ್ನು ಡಿಫೆಂಡ್ ಮಾಡ್ಕೊತೀವಂತಲ್ಲ. ಈಗ ಸರ್ಕಾರ ನಿರ್ಣಯ ತೆಗೆದುಕೊಂಡಿದ್ದೀವಿ, ಟೆಂಡರ್ ಕರೆದಿದ್ದೀವಿ, ಟನ್ನೆಲ್ಗೆ ಅದು ಆಗಿದೆ, ಅದು ಆಗುವ ತನಕ ಸಮಯ ಬೇಕಲ್ಲ. ಮತ್ತು ಒಂದು ಹೇಳ್ತೀನಿ, ಯಾರೋ ಆಂಧ್ರ ಪ್ರದೇಶದವ್ರು ಕರೆದ್ರು, ಏರೋಸ್ಪೇಸ್ ಇಂಡಸ್ಟ್ರಿ ಯಾರೂ ಹೋಗೋದಿಲ್ಲ. ಇಲ್ಲಿ ನಮ್ಮಲ್ಲಿರುವಂಥ ಟ್ಯಾಲೆಂಟ್ ಏನಿದೆ, ಇವತ್ತು ಇಸ್ರೋದೇ ತಗೊಳ್ಳಿ, ನಾಸಾ ಮಾಡುವಂಥ ಕೆಲಸ ಏನು, ದಕ್ಷಿಣ ಚಂದ್ರನ ಮೇಲೆ ಏನು ಚಂದ್ರಯಾನ ಆಯಿತು, ನಮ್ಮ ಸ್ಪೇಸ್ ಏರ್ಕ್ರಾಫ್ಟ್ ಏನು ಸೌತ್ ಪೋಲ್ ಆಫ್ ದ ಮೂನ್ ಲ್ಯಾಂಡಿಂಗ್ ಆಯಿತು. ಅದು ಎಷ್ಟು ಕಾಸ್ಟ್ನಲ್ಲಿ? ಫ್ರ್ಯಾಕ್ಷನ್ ಆಫ್ ಅ ಕಾಸ್ಟ್. ನಾಸಾ ಅದನ್ನು 100 ಪಟ್ಟು ಹೆಚ್ಚಿಗೆ ಕೆಲಸ ಮಾಡ್ತದೆ. ಇದು ನಮ್ಮಲ್ಲಿರುವಂಥ ಎಕ್ಸ್ಪರ್ಟೈಸ್, ನಮ್ಮ ಸೈಂಟಿಸ್ಟು, ನಮ್ಮ ಅವರಲ್ಲಿರುವಂಥ ಒಂದು ಶಕ್ತಿ ಇವತ್ತಿನ ದಿವಸ.
ಹೀಗಾಗಿ ಯಾರು ಎಲ್ಲಿನೂ ಕೂಡ ಹೋಗಲ್ಲ. ನಾನು ಬ್ಲ್ಯಾಕ್ ಬಕ್ನವರು ಕೂಡ ನಾನು ನಮ್ಮವರು ಆಫೀಸ್ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರಿಗೆ. ಅವರು ನಾನು ಸುಮ್ಮನೆ ಒಂದು ಕ್ಯಾಶುವಲ್ ಆಗಿ ನನ್ನ ಡಿಸ್ಪ್ಲೇಜರನ್ನು ವ್ಯಕ್ತಪಡಿಸಿದ್ದೀನಿ ಅಂತ ಹೇಳಿದ್ದಾರೆ. ಯಾರು ಎಲ್ಲಿನೂ ಕೂಡ ಹೋಗೋದಿಲ್ಲ. ಇಂಡಸ್ಟ್ರೀಸ್ ಬರ್ತಾ ಇದ್ದಾವೆ. ಇವತ್ತೇ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ದು ಟ್ವೀಟ್ ಮಾಡಿದಾರಲ್ಲ ನಾರಾ ಲೋಕೇಶ್ ಅವರು, ಇವತ್ತು ಬೆಳಗ್ಗೆ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ನ ಉದ್ಘಾಟನೆ ಮಾಡಿಬಿಟ್ಟಿದ್ದಾರೆ. ರೋಲ್ಸ್ ರಾಯ್ಸದ್ದು ಇಂಜಿನ್ ಮ್ಯಾನುಫ್ಯಾಕ್ಚರಿಂಗು, ಪ್ರೊಪೆಲ್ಲರ್ಸು ಎಲ್ಲವೂ ಕೂಡ ಇದೆ. ಬಿಗ್ಗೆಸ್ಟ್ ಕೆಪಾಸಿಟಿ. ಯಾಕೆ ಸರ್ ಸರ್ಕಾರದ ಜೊತೆ ಪದೇ ಪದೇ ಈ ಉದ್ಯಮಿಗಳ ತಿಕ್ಕಾಟ ನಡೀತಿದೆ? ಎಸ್ಪೆಷಲಿ ಬೆಂಗಳೂರು ಕಾನ್ಸಂಟ್ರೇಟ್ ಆಗಿ ಆಗಿರುತ್ತೆ. ಯಾಕೆ ಏನು ಅಂಥದ್ದು ಏನಿದೆ ಸರ್? ಬೆಂಗಳೂರು ಅಷ್ಟೇ ಅಲ್ಲ, ಪುಣೆದಲ್ಲೂ ಆಗಿದೆ. ಪುಣೆದಲ್ಲೂ ಕೂಡ ಲಾಸ್ಟ್ ಟೈಮ್ ಒಂದು ಅಜಿತ್ ಪವರ್ ಸ್ಟೇಟ್ಮೆಂಟ್ ಕೊಟ್ಟರು. ಚೆನ್ನೈನಲ್ಲೂ ಆಗಿದೆ. ನೀರು ಬಂದಾಗ ಮುಳುಗಡೆ ಆಗಿರ್ತಿತ್ತು, ನೀರು ಫುಲ್ ಚೆನ್ನೈ ನೀರಲ್ಲಿ ನಿಂತಿರ್ತಿತ್ತು. ಡೆಲ್ಲಿಯಲ್ಲಿ ಆಗಿದೆ. ಆಂಧ್ರ ಪ್ರದೇಶದಲ್ಲಿ ನಾನು ಬೇರೆ ರಾಜ್ಯ ಬಗ್ಗೆ ನಾನು ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ, ಮಾಡ್ಬೇಕಾದ್ರೆ ಭಾಳಷ್ಟು ಇದೆ. ಆದರೆ ಬೇರೆ ರಾಜ್ಯ ಬಗ್ಗೆ ನಾವು ಮಾತಾಡೋದು ಸೂಕ್ತ ಆಗೋದಿಲ್ಲ. ಮತ್ತು ನಮ್ಮ ಕಾಂಪಿಟೇಷನು ಒಂದು ಯಾವುದೂ ರಾಜ್ಯಗಳ ಜೊತೆಗಿಲ್ಲ. ನಮ್ಮದು ಕಾಂಪಿಟೇಷನ್ ಇಸ್ ವಿತ್ ದ ವರ್ಲ್ಡ್. ಜಾಗತಿಕ ಮಟ್ಟದಲ್ಲಿ ಪೈಪೋಟಿ ಮಾಡ್ತೀವಿ ನಾವು. ಬೇರೆ ರಾಜ್ಯಗಳ ಜೊತೆ ನಾವು ಪೈಪೋಟಿ ಮಾಡ್ತಾಯಿಲ್ಲ. ಅಂದರೆ ಹಾಗಾಗಿ ಅವ್ರು ಯಾರು ಏನೇ ಎಫರ್ಟ್ ಹಾಕಿದ್ರು ಏನೇ ಕೊಟ್ಟಿಲ್ಲ. ಅದರ ಅರ್ಥ ನಾನು ಜವಾಬ್ದಾರಿಯನ್ನು ನಾನು ಹೇಳಿದ್ದೀನಿ. ಟನಲ್ ವರ್ಕ್ ನಡೀತಿದೆ, ಫ್ಲೈಓವರ್ ವರ್ಕ್ ನಡೀತಾ ಇದ್ದಾವೆ, ಮೆಟ್ರೋ ವರ್ಕ್ ನಡೀತಾ ಇದೆ. ಮೊನ್ನೆ 200ಕ್ಕಿಂತ ಹೆಚ್ಚಿಗೆ ಇವತ್ತೊಂದು ದಿವಸ ಡಬಲ್ ಡೆಕ್ಕರ್ಗೆ ಮೆಟ್ರೋಗೆ ನಾವು ಕ್ಯಾಬಿನೆಟಲ್ಲಿ ಅನುಮೋದನೆ ಕೊಟ್ಟಿದ್ವಿ. ಸಮಯ ತಗೋತದೆ. ಮತ್ತು ಇನ್ನು ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ನಮ್ಮ ಉಪಮುಖ್ಯಮಂತ್ರಿಗಳು ಎಷ್ಟು ಗುಂಡಿ ಇದಾವೆ ಅಂತ ಲೆಕ್ಕನೂ ಹಾಕಿಡಿದಾರೆ. ಇದು ಅಡ್ರೆಸ್ಸಿಂಗ್ ಇಟ್ ಮಾಡ್ತಾರವರು. ಬಟ್ ಅಕ್ಕ ನೈಬರ್ ಸ್ಟೇಟ್ಸ್ ಏನು ಸರ್ ಸಮಸ್ಯೆ? ಅವರು ನಮ್ಮನ್ನು ಯಾಕೆ ಎಳೆಯಕ್ಕೆ ನೋಡ್ತಾ ಇದ್ದಾರೆ? ಅವ್ರ ಕಡೆ ಯಾರು ಹೋಗ್ತಾ ಇಲ್ಲಲ್ಲ. ಅವ್ರ ಕಡೆ ಯಾರು ಹೋಗ್ತಾರೆ, ಎಳೆಯಕ್ಕೆ ಪ್ರಯತ್ನ ಮಾಡ್ತಾರೆ. ಎಳೆಯಕ್ಕೆ ಪ್ರಯತ್ನ ಮಾಡಿದ್ರೆ ಬರಬೇಕು, ಹೋಗಬೇಕಲ್ಲ ಯಾರಾದರೂ. ಯಾರೂ ಹೋಗೋದಿಲ್ಲ. ಯಾರು ಹೋಗಲ್ಲ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ? ಹೋಗ್ಲಿಕ್ಕೆ ಬಿಡೋದು ಇಲ್ಲ. ಇದು ಕೈಗಾರಿಕಾ ಸಚಿವರು ಕೂಡ ಆಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಅವರ ಮಾತು. ಅಂದರೆ ಯಾವ ಕಾರಣಕ್ಕೂ ಕೂಡ ಯಾರು ನಮ್ಮ ರಾಜ್ಯದಿಂದ ಹೋಗಲ್ಲ, ಬೇಕಾದಂಥ ಎಲ್ಲ ಅನುಕೂಲಗಳನ್ನ ನಾವು ಮಾಡಿಕೊಡ್ತಾ ಇದ್ದೀವಿ, ಜೊತೆಗೆ ಅವ್ರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಯಾರು ಹೋಗಲ್ಲ ಅನ್ನುವಂಥ ಆತ್ಮವಿಶ್ವಾಸದ ಮಾತು ಎಂ ಬಿ ಪಾಟೀಲ್ ಅವ್ರದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.